ಮನೆ ಹಕ್ಕುಪತ್ರ ನೀಡೋ ತನಕ ಹೋರಾಟ ಹಿಂಪಡೆಯುವ ಮಾತಿಲ್ಲ. ಕೊಟ್ಟೂರು ಪಟ್ಟಣ ಪಂಚಾಯತ್ ಮುಂಭಾಗ ದಲಿತ ದೇವದಾಸಿ ಕುಟುಂಬಗಳ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ. 3-4 ದಶಕಗಳಿಂದ ನಿರಂತರವಾಗಿ ವಾಸಿಸ್ತಾ ಇದ್ರು ಸ್ವಂತ ಸೂರಿಗಾಗಿ ಹಕ್ಕುಪತ್ರ ಸಿಗದೆ ಕಂಗಾಲಾಗಿರುವ ದಲಿತ ಮತ್ತು ದೇವದಾಸಿ ಕುಟುಂಬಗಳು ಈಗ ಆಡಳಿತ ವರ್ಗದ ವಿರುದ್ಧ ಸಮರವೇ ಸಾರಿವೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ಹಕ್ಕುಪತ್ರಕ್ಕಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ಸತ್ಯಾಗ್ರಹ ಆರಂಭವಾಗಿದೆ. ನಮಗೆ ಹಕ್ಕುಪತ್ರ ನೀಡೋ ತನಕ ಹೋರಾಟವನ್ನ ಹಿಂಪಡೆಯುವ ಮಾತಿಲ್ಲ ಅಂತ ಅಧಿಕಾರಿಗಳಿಗೆ ರಾಜ್ಯ ರೈತ ಸಂಘ ನೇರವಾಗಿ ಎಚ್ಚರಿಕೆ ನೀಡಿದೆ. ಬಾಳಬೇಕಾದ ಜಾಗದಲ್ಲಿ ಪರದೇಶಿಗಳಂತೆ ಬದುಕ್ತಾ ಇರುವ ಬಡ ಕುಟುಂಬಗಳ ಆಕ್ರೋಶದ ದನಿ ಇದು. ಕೊಟ್ಟೂರು ಪಟ್ಟಣದ ಬಾಲಾಜಿ ಕನ್ವೆನ್ಷನ್ ಹಾಲ್ ಮುಂಭಾಗದಲ್ಲಿ ಸುಮಾರು 25-30 ದಲಿತ ಮತ್ತು ದೇವದಾಸಿ ಕುಟುಂಬಗಳು ಕಳೆದ 35-40 ವರ್ಷಗಳಿಂದ ನಿರಂತರವಾಗಿ ಗುಡಿಸಲು ಹಾಕೊಂಡು ಜೀವನ ನಡೆಸ್ತಾ ಇವೆ. ಆದ್ರೆ ಇಷ್ಟೊಂದು ವರ್ಷಗಳೇ ಕಳೆದರೂ ಇವರ ಹೆಸರಿಗೆ ಫಾರ್ಮ್ 3 ಆಗಲಿ ಅಥವಾ ಹಕ್ಕುಪತ್ರವಾಗಿ ಸಿಕ್ಕಿಲ್ಲ. ಪರಿಣಾಮ ಸರ್ಕಾರದ ಯಾವುದೇ ಮೂಲಭೂತ ಸೌಲಭ್ಯಗಳು ಸಿಗದೆ ತಮ್ಮದೇ ದೇಶದಲ್ಲಿ ನಿರ್ಗತಿಕರಂತೆ ಬದುಕುವ ದುಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ರೈತ ಸಂಘ ಗುಡಿಯಾರ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿದರು. ಈ ಹಿಂದೆ ಸಂಘ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಹಲವು ಬಾರಿ ತಾಲೂಕು ಕಚೇರಿ ಮುಂದೆ 7 ದಿನಗಳ ಕಾಲ ಸುದೀರ್ಘ ಹೋರಾಟ ನಡೆಸಿದ್ವು. ಜನಪ್ರತಿನಿಧಿಗಳ ಗಮನಕ್ಕೂ ಹಲವು ಬಾರಿ ತರಲಾಗಿದೆ. ಆದರೆ ಅಧಿಕಾರಿಗಳು ಬರೀ ಹುಸಿ ಭರವಸೆ ನೀಡುವುದಷ್ಟಕ್ಕೆ ಸೀಮಿತವಾಗಿಬಿಟ್ಟಿದ್ದಾರೆ. ಇಲ್ಲಿನ ಅಧಿಕಾರಿಗಳು ಸಂಪೂರ್ಣ ಆಡಳಿತಾತ್ಮಕವಾಗಿ ವಿಫಲವಾಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೇವಲ ಭರವಸೆಗಳನ್ನಷ್ಟೇ ನೀಡುತ್ತಾ ಕಾಲಹರಣ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಈ ಸಂದರ್ಭದಲ್ಲಿ ಕಿಡಿಕಾರಿದ್ರು. ಈ ವಿಮುಕ್ತ ಮಾಜಿ ದೇವದಾಸಿಯರು ಮತ್ತು ಇತರ ಅತಿ ಹಿಂದುಳಿದ ಮಹಿಳೆಯರು 40 ವರ್ಷದಿಂದ ಒಂದು ಜಾಗದಾಗ ವಾಸ ಇದ್ದಾರೆ. ಅದು ಡಿನೋಟಿಫಿಕೇಷನ್ ಆಗಿ ಅದು ಸ್ಕೆಚ್ ಎಲ್ಲ ರೆಡಿಯಾಗಿ 3 ವರ್ಷದಿಂದ ಅಲ್ದಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಆ ಕೊಳಚೆ ನಿಗಮದಾಗ ಐತಿ, ಈ ಸ್ಲಮ್ನಾಗ ಐತಿ ಅಂತೇಳಿ ಬರೀ ಇದೇ ರೀಸನ್ನು, ಇದೇ ರಿಸ್ಕ್ ಅಲ್ಲ, ಇದೇ ಸುಳ್ಳು ಭರವಸೆ ಕೊಟ್ಕೊಂತ ಹೊಂಟಾರ ಅಧಿಕಾರಿಗಳು. ಹಂಗಾಗಿ ಅದನ್ನೆಲ್ಲದನ್ನೂ ಕೂಡ ನೋಡಿ ಸಾಕಾಗಿ ಇವತ್ತು ಉಪವಾಸ ಅನಿರ್ದಿಷ್ಟ ಅವಧಿ ಉಪವಾಸ ಸತ್ಯಾಗ್ರಹ ಕುಂತೀವಿ. ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅನಿರ್ದಿಷ್ಟ ನಿಮಗೆ 8 ದಿನದೊಳಗೆ ನಾವು ಪಟ್ಟ ಕೊಡ್ತೀವಿ, ದಯಮಾಡಿ ತಾವು ಯಾವುದೇ ರೀತಿ ಹೋರಾಟ ಮಾಡಬೇಡ್ರಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನಾವು ಸಮಾಧಾನದಿಂದ ಆಯ್ತು ಬಿಡು, ಮತ್ತೆ 3 ವರ್ಷನ ಕಾದೀವಿ, ಇನ್ನೊಂದು ವಾರ ಕಾದ್ರೆ ಏನು ದೊಡ್ಡದೇನಲ್ಲ, ಒಂದು 7-8 ದಿನ ಅಂತೇಳಿ ತಾತ್ಕಾಲಿಕವಾಗಿ ಹಿಂಪಡೆದಿದ್ವಿ ಹೋರಾಟನ. 3 ವರ್ಷಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳು ಬಂದು ಅವರು ನಮಗೆ ಒಂದು ರೈಟಿಂಗ್ನಾಗ ನಿಮಗೆ 3 ತಿಂಗಳ ಕಾಲಾವಧಿ ಒಳಗೆ ಪಟ್ಟ ನೀಡ್ತೀವಿ ಅಂತೇಳಿ ಒಂದು ರೈಟಿಂಗ್ನಾಗ ಕೊಟ್ಟಿದ್ರು. ಅದಾಗಿ ಮತ್ತೆ ನಾವು 1 ವರ್ಷಗಳ ಕಾಲ ಮತ್ತೆ ನಾವು ಹೆಚ್ಚಿಗೆ ಅವರಿಗೆ ದಿನಮಾನಗಳು ಕೊಟ್ಟರು ಕೂಡ ಯಾವುದೇ ರೀತಿ ಅವರು ಕಾರ್ಯರೂಪಕ್ಕೆ ತಂದಿಲ್ಲ. ಅಲ್ಲ, ನನ್ನ ಅಭಿಪ್ರಾಯ ಹೇಳೋದಾದ್ರೆ ಧರಣಿ ಸತ್ಯಾಗ್ರಹದಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕ ಚಂದ್ರಶೇಖರ್, ನಿವಾಸಿಗಳಾದ ಭಾರತಿ, ಕೊಟ್ರಮ್ಮ, ಹುಲಿಗೆಮ್ಮ, ಕಾಳಮ್ಮ, ಸರಸ್ವತಿ, ಹಾಲಮ್ಮ, ಮಲ್ಲಮ್ಮ, ಮಂಜುನಾಥ್ ಸೇರಿದಂತೆ ಹಲವರು ಭಾಗವಹಿಸಿ ತಮಗೆ ತಕ್ಷಣವೇ ನ್ಯಾಯ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಒಟ್ಟಿನಲ್ಲಿ ದಶಕಗಳಿಂದ ಕತ್ತಲಲ್ಲಿ ಕಾಲ ದುಡ್ತಾ ಇರುವ ಈ ದಲಿತ ಮತ್ತು ದೇವದಾಸಿ ಕುಟುಂಬಗಳಿಗೆ ಈ ಬಾರಿಯಾದರೂ ಹಕ್ಕು ಪತ್ರ ಸಿಗುತ್ತಾ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ ಹೀಗೆ ಮುಂದುವರಿತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಜೊತೆ ಪ್ರದೀಪ್ ಕುಮಾರ್ ಸಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಟ್ಟೂರು ಅಂತ ನಮ್ಮ ಪ್ರಶ್ನೆ. 2ನೇದು. 3ನೇದು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ 2-3 ಸರಿ ಗಮನಕ್ಕೆ ತಂದೀವಿ. ಅವರು ದಪ್ಪ ಚರ್ಮದ ಅಧಿಕಾರಿ ರೀತಿ ವರ್ತನೆ ಮಾಡ್ತಾರೆ. ಹಂಗಾಗಿ ಬರಲಿ, ಜಿಲ್ಲಾಧಿಕಾರಿಗಳು ಬರಲಿ, ಇಲ್ಲಿ ಅವ್ರನ್ನ 2 ತಾಸಲ್ಲಿ ಕೂಡಿಸ್ತೀವಿ ಜಿಲ್ಲಾಧಿಕಾರಿಗಳನ್ನ. ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ದೊಡ್ಡ ವಿಷಯ ಏನಲ್ಲ ಇದು. ಅವರೇ ಸರ್ಕಾರದ ಒಂದು ಅಂಗ. ಅವರು ಸರ್ಕಾರ ಅವ್ರ ಕೈಗೂ ಅವರು ಒಬ್ಬ ಡೆಪ್ಟಿ ಕಮಿಷನರ್ಗೆ ಏನೆಲ್ಲ ಅವಕಾಶ ಐತಿ ಇದನ್ನೊಂದು ಮಾಡಿಕೊಡ್ಲಿಕ್ಕೆ ಅವಕಾಶ ಐತಿ. ಮಾನ್ಯ ಜಿಲ್ಲಾಧಿಕಾರಿಗಳು ಬರಲಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೆ ಉಪವಾಸ ಧರಣಿ ನಡೀತಾ ಇರ್ತೈತಿ. ಆಮೇಲೆ ನಮ್ಮ ಧರಣಿ ನಿರತರ ಆರೋಗ್ಯಗಳು ಏನಾದರೂ ಸ್ವಲ್ಪ ಏರುಪೇರಾದ್ರೆ ಅದಕ್ಕೆ ಜಿಲ್ಲಾ ಆಡಳಿತನ ಸಂಪೂರ್ಣ ಹೊಣೆ. ಗುಡಿಯಾರ್ ಅಂತ ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈ ವಿಮುಕ್ತ ದೇವದಾಸಿ ಮಹಿಳೆಯರದು 3 ವರ್ಷಗಟ್ಟಲೆ ಸತತ ಹೋರಾಟ ಮಾಡ್ಕೊಂತ ಬಂದೀವಿ. 2023ರಲ್ಲಿ 7 ದಿನ ಅಹೋರಾತ್ರಿ ಧರಣಿ ಮಾಡಿದರು. ಆವಾಗ ಒಂದು ವಾರದಾಗ 7 ದಿನ ಕೊಡ್ತೀವಿ ಅಂತೇಳಿ ಸುಳ್ಳು ಭರವಸೆ ಹೇಳಿ ಯಾವುದೇ ರೀತಿ ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಹಂಗಾಗಿ ನಾವು ದಿನಾಂಕ 11ರಂದು ಉಪವಾಸ ಧರಣಿ ಕುಳ್ತೀವಿ, ಅನಿರ್ದಿಷ್ಟ ಉಪವಾಸ ಧರಣಿ ಕುಂತೀವಿ. ನಿನ್ನೆಯಿಂದ ಇವತ್ತಿನವರೆಗೂ ನಾವು ಯಾವುದೇ ರೀತಿ ಯಾವುದು ಕೂಡ ಊಟ ಇರಲಾರ್ದಂಗೆ, ನಿದ್ದೆ ಇರಲಾರ್ದಂಗೆ ಧರಣಿ ಮಾಡೀವಿ. ಹಾಗಾಗಿ ಈಗ ನಾನು ಮತ್ತು ಇನ್ನು 2 ನಮ್ಮ ಹೋರಾಟಗಾರರು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಇದ್ವಿ.
ಇವಾಗ ರಿಲೀಫ್ ಆಗೈತಿ. ತಾವು ಎಲ್ಲ ನಾರ್ಮಲ್. ಯಾರು ಇನ್ನಿಬ್ರು ಅಂದ್ರಲ್ಲ ಅವ್ರ ಹೆಸರು? ಸರಸ್ವತಿ ಅಕ್ಕ ಅಂತೇಳಿ ಮತ್ತು ಕೊಟ್ರಮ್ಮ ಅಕ್ಕ ಅಂತೇಳಿ ಮಹಿಳೆಯರು. ಅವ್ರಿಗೂ BP ಲೋ ಆಗಿತ್ತು, ನಮಗೂ BP ಲೋ ಇತ್ತು. ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟಾರ. ಈಗ ನೀವು ಜಾಸ್ತಿ ಏನು ಮಾತಾಡಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಕುಂದ್ರಬೇಡ್ರಿ, ರೆಸ್ಟ್ ಮಾಡಿರಿ ನಮ್ಮ ಹಾಸ್ಪಿಟಲ್ನೇ ಅಂತೇಳಿ ಡಾಕ್ಟ್ರ್ ಹೇಳಿದರು. ಇಲ್ಲ ಸರ್, ನಾವು ಟೆಂಟ್ ಬಿಟ್ಟು ಕುಂದ್ರಕ್ಕಾಗಲ್ಲ ಅಂತೇಳಿ ವೈದ್ಯರ ಮಾತಿಗೆ ಗೌರವ ಕೊಟ್ಟು ಮತ್ತು ನಾವು ಇಲ್ಲಿ ನಮ್ಮ ಹೋರಾಟದ ಒಂದು ಟೆಂಟ್ನಾಗ ಬಂದು ಕೂತ್ಕೊಂಡಿವಿ ಈಗ. ಹಾಗಾಗಿ ನಾವು ಪಟ್ಟ ಕೊಡೋ ತನಕ ಯಾವುದೇ ಕಾರಣಕ್ಕೂ ಹೋರಾಟ ವಾಪಸ್ ತಗೊಳ್ಳಲ್ಲ, ಇನ್ನು ತೆಗಿಯಲ್ಲ. ಯಾವುದೇ ರೀತಿ ಅವ್ರು ಏನೇ ಭರವಸೆ ಕೊಟ್ಟರು ಕೂಡ ಅದು ಪಟ್ಟಣ ಆಗಿರ್ಬೇಕು, ಅಧಿಕೃತ ಪಟ್ಟಣ ಆಗಿರ್ಬೇಕು. ಆ ಪಟ್ಟ ಕೊಟ್ಟ ಮೇಲೆ ನಾವು ಇಲ್ಲಿಂದ ಉಪವಾಸ ಸತ್ಯಾಗ್ರಹ ಮುಗಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಗ್ಯಾರಂಟಿ ಸರ್ಕಾರ ಜೊತೆಗೆ ಹಕ್ಕುಪತ್ರ ಮನೆ ಮನೆಗೆ ಸಲ್ಲಿಸ್ಬೇಕಂತಂದೇಳಿ ಒಂದು ಆದೇಶ ಮಾಡಿತ್ತು. ಅದರಂತೆ ಒಂದು ಎಲ್ಲ ಸಭೆ ಸಮಾರಂಭಗಳನ್ನು ಮಾಡಿ ಸಚಿವರೆಲ್ಲರೂ ಇದು ಮಾಡಿದರು. ಆದರೆ ಈ ಹಕ್ಕುಪತ್ರಕ್ಕಾಗಿ ಹೋರಾಟ ಮಾಡೋಂಥ ಸರ್ಕಾರ ಯಾಕೆ ಇವ್ರಿಗೆ ಕೊಡೋಕ್ಕೆ ವಿಳಂಬ ಮಾಡ್ತೈತಿ? ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ನಮಗೆ ಕೊಳಚೆ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕುಪತ್ರ ಕೊಟ್ಟಿದ್ದ ದಿನವೇ ನಾನು ಡೋರ್ ನಂಬರ್ ಕೊಡ್ತೇನೆ. ಈಗ ನನಗೆ ಮಾಹಿತಿ ಗೊತ್ತಿಲ್ಲ ಅಂತ ಕೇಳಿದ್ರೆ ನಾನಿಲ್ಲ, ಪ್ರಸ್ತಾವನೆ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಮೇಲೆ ಮತ್ತೆ ರಿಮೈಂಡರ್ ಹಾಕ್ತೀನಿ, ಆಮೇಲೆ ಅವ್ರಿಗೆ ಮೇಲೆ ಕಳಿಸ್ಕೊಡ್ತೀನಿ. ಹಕ್ಕುಪತ್ರಕ್ಕಾಗಿ ಅಭಿಯಾನ ಮಾಡ್ತೈತಿ ಸರ್ಕಾರ, ಆದ್ರೆ ಹಕ್ಕುಪತ್ರ ಕೇಳ್ಕೊಂಬಂದರಿಗೆ ಕೊಡ್ತಿಲ್ಲ. ಇದು ಯಾವ ರೀತಿ ನ್ಯಾಯ ಅಂತ ನಾವು ತಡವಾಗಿದೆ, ಇಲ್ಲ ನನಗೇನೋ ತಡ ಆಗುತ್ತೆ. ಈ ಬಗ್ಗೆ ನಾನೇ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ನಾನು ಇವತ್ತು ಇಲ್ಲ ನಾಳೆ ಬೆಂಗಳೂರಿಗೆ ಹೋಗಿ ಅದಕ್ಕೆ ಏನಾಗಿದೆ ಕಟ್ಟ ನೋಡ್ಕೊಂಡು ಸಮಸ್ಯೆ ಬಗ್ಗೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.